ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪ್ರತಿ ಬಾರಿ ತಂತ್ರ ಪರಿಹಾರಗಳು ಅಥವಾ ಮಂತ್ರ ಪರಿಹಾರಗಳು, ಯಂತ್ರ ಪರಿಹಾರಗಳು ಇತ್ಯಾದಿ ಪರಿಹಾರಗಳ ಜೊತೆಗೆ ಬರ್ತಾ ಇದ್ದವರು ಇವತ್ತು ಬೋರ್ಡ್ ಸಮೇತ ಬಂದಿದ್ದಾರೆ ಅಂತ ನಿಮಗೆ ಅನಿಸ್ಬೋದು. ನಾವು ಬಹಳಷ್ಟು ಮಾಂತ್ರಿಕ ರೀತಿಯಾದಂಥ, ತಾಂತ್ರಿಕ ರೀತಿಯಾದಂಥ ತರಗತಿಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ತರಗತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಾವು ಸಾಮಾನ್ಯ ಜನರಿರಲಿ, ಜ್ಯೋತಿಷಿಗಳಿರಲಿ, ಅವರಿಗೆ ಜ್ಯೋತಿಷವನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಜ್ಯೋತಿಷ ಅಂದರೆ ತುಂಬ ಕಷ್ಟ, ನಮಗಿದು ಅರ್ಥ ಆಗಲ್ಲ ಅಥವಾ ನಮ್ಮ ತಲೆಗಿದು ಹೋಗಲ್ಲ, ನಾವು ಕಲಿಯೋಕ್ಕಾಗಲ್ಲ ಅನ್ನುವಂಥ ಒಂದು ಭಾವನೆ ಅವರಿಗವರೇ ಉತ್ಪತ್ತಿ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ನಾನಿವತ್ತೊಂದು ಕೆಲವೊಂದು ಸೂತ್ರಗಳನ್ನು ನಿಮಗೆ ತೋರಿಸ್ತೀನಿ. ಇವತ್ತು ಒಂದೇ ಸೂತ್ರವನ್ನು ತೋರಿಸ್ತೀನಿ. ಈ ಸೂತ್ರ ಎಷ್ಟರ ಮಟ್ಟಿಗೆ ನಿಮ್ಮ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಇದನ್ನು ನೀವುಗಳು ನೋಡಬೇಕಾಗುತ್ತೆ. ನಮ್ಮ ಜಾತಕದಲ್ಲಿ ಒಟ್ಟು ನವಗ್ರಹಗಳು ಜೊತೆಗೆ ಮಾಂದಿ ಅಂದರೆ ಒಟ್ಟು 10 ಗ್ರಹಗಳನ್ನು ನಾವುಗಳು ನೋಡ್ತೀವಿ. ಬಟ್ ನಮ್ಮ ಉತ್ತರ ಭಾರತದಲ್ಲಿ ಮಾಂದಿಯ ಪ್ರಾಮುಖ್ಯತೆ ಕಡಿಮೆ ಇರುತ್ತೆ, ಬಟ್ ದಕ್ಷಿಣ ಭಾರತದಲ್ಲಿ ಮಾಂದಿಯ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ನಾವು ಅತಿ ಹೆಚ್ಚಾಗಿ ನೋಡುವಂಥದ್ದು ಗೋಚಾರ ಆಗಿರ್ಬೋದು, ಜಾತಕದಲ್ಲಾಗಿರ್ಬೋದು, ಅತಿ ಹೆಚ್ಚಾಗಿ ನಾವು ಶುಭಗ್ರಹ ಅಂತ ತಗೊಳ್ಳುವಂಥದ್ದು ಗುರು ಮತ್ತು ಶುಕ್ರ. ಇವತ್ತು ನಾವು ಗುರುಗ್ರಹದ ಬಗ್ಗೆ ಒಂದೇ ಒಂದು ಸೂತ್ರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾವುದೇ ಜಾತಕಗಳಿಗೆ ಇದನ್ನು ನೀವು ಹೊಂದಿಸಿ ನೋಡಬಹುದು. ನೋಡಿ, ಒಂದು ಸೂತ್ರ ಅಂತ ಬರ್ತಾ ಇದೆ ಅಂದರೆ ಯಾವುದೋ ಒಂದು 4 ಜಾತಕಗಳಿಗೆ ಮಾತ್ರ ಹೊಂದಾಣಿಕೆ ಆಗ್ತಾ ಇದೆ, ಮಿಕ್ಕಿ ಜಾತಕಗಳಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ಅದು ಸೂತ್ರ ಅಲ್ಲ. ನಾನಿಲ್ಲಿ ಕೊಡ್ತಾ ಇರುವಂಥ ಸೂತ್ರವನ್ನು ತಿಳಿದಂಥ ವ್ಯಕ್ತಿಗಳೇ ಆಗಿರ್ಬೋದು, ತಿಳಿಯದಿರುವಂಥ ವ್ಯಕ್ತಿಗಳೇ ಆಗಿರ್ಬೋದು, ಯಾರೇ ಆಗಲಿ ನಿಮ್ಮ ಜಾತಕದಲ್ಲಿ ಒಂದು ಸಲ ಹೊಂದಾಣಿಕೆ ಮಾಡಿ ನೋಡಿ. ಅರ್ಥ ಆಯ್ತಲ್ವಾ? ಸೊ ಗುರುಗ್ರಹ, ನಿಮ್ಮ ಜಾತಕದಲ್ಲಿ ಗುರುಗ್ರಹ ಎಲ್ಲಿದ್ದಾರೆ, ಯಾವ ರಾಶಿ ಅಥವಾ ಯಾವ ಭಾವದಲ್ಲಿದ್ದಾರೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು. ಸರಿನಾ? ನಿಮ್ಮ ಜಾತಕದಲ್ಲಿ ಎಲ್ಲಿ ಆದರೂ ಲಗ್ನ ಅಂತ ಬರೆದಿರ್ತದೆ ನೋಡಿ. ಇದು 12 ರಾಶಿ ಇದೆ. ಸೊ 12 ರಾಶಿನಲ್ಲಿ ಯಾವುದು ಬೇಕಾದರೂ ಲಗ್ನ ಆಗಿರ್ಬೋದು. ಇಲ್ಲಿ ಲಗ್ನದ ಮಹತ್ವ ಇಲ್ಲ. ಇವತ್ತು ನಾವೇನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ಲಗ್ನ ಇರ್ಬೋದು. ನೋಡಿ, ನಿಮ್ಮ ಜಾತಕದಲ್ಲಿ ಲಗ್ನ ಅಂತ ಬರೆದಿರ್ತಾರೆ, ಅಥವಾ ಕೆಲವೊಂದು ಕಡೆಗಳೇ ಬಂದ್ಬಿಟ್ಟು ASC ಅಂತ ಹಾಕಿರ್ತಾರೆ. ಓಕೆ, ಅಸೆಂಡೆಂಟ್ ಅಂತ ಹಾಕಿರ್ತಾರೆ, ASC ಅಂತ ಹಾಕಿರ್ತಾರೆ. ಕೆಲವೊಂದು ಭಾಗದಲ್ಲಿ ಏನಾಗಿರ್ತದೆ ಅಂದರೆ ಈ ರೀತಿ ಅಡ್ಡಗೆರೆ ಎಳೆದಿರ್ತಾರೆ, ಈ ಥರ ಅಡ್ಡಗೆರೆ ಎಳೆದಿರ್ತಾರೆ. ಅದೇ ಲಗ್ನವಾಗಿರ್ತದೆ. ಈ ಲಗ್ನದಿಂದ ಎಷ್ಟನೇ ಭಾವದಲ್ಲಿ ಗುರು ಗ್ರಹ ಇದ್ದಾರೆ ಅನ್ನೋದನ್ನು ನೀವು ನೋಡಬೇಕು. ಇವಾಗ ಇದು ಯಾವುದಪ್ಪ ಇದು ಭಾವ ಅಂತ ನಿಮ್ಗೆ ಯೋಚನೆ ಆಗ್ಬೋದು. ಸೊ ಕೆಲವರು ತಿಳಿದೇ ಇರುವಂಥವ್ರು ಭಾಳಷ್ಟು ಜನ ಇರಬಹುದು ನೀವು. ಸೊ ನೋಡಿ, ಭಾವ ಅಂದರೆ ಏನು ಅಂತ ನೋಡೋಣ. ಇವಾಗ ಇದನ್ನು ಬಂದು ನಾವು ಮೀನಾ ರಾಶಿ ಅಥವಾ ಮೀನಾ ಲಗ್ನವನ್ನು ತೊಗೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಇಲ್ಲ ಅಡ್ಡಗೆರೆ ಹಾಕಿದ್ದೀನಿ ನಾನು, ASC ಅಂತ ಹಾಕ್ಕೊಳ್ಳಿ ಅಥವಾ ಲಗ್ನ ಅಂತ ಬರಿತೀನಿ ನಾನು. ಸರಿನಾ? ಇದೇ ಲಗ್ನ. ಇವಾಗ ಗುರುಗ್ರಹ ಈ ಜಾತಕದಲ್ಲಿ ಎಲ್ಲಿದ್ದಾರೆ ಅನ್ನೋದನ್ನು ನೀವು ನೋಡಬೇಕು. ಈ ಜಾತಕದಲ್ಲಿ ಸಪೋಸ್ ತಿಳ್ಕೊಳ್ಳಿ, ಗುರುಗ್ರಹ ಬಂದ್ಬಿಟ್ಟು 7ಮ ಭಾವದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸರಿ, ನಾವು ಜಾತಕದ ಪ್ರಕಾರ ಜ್ಯೋತಿಷರು ಏನಂತಾರೆ ಅಂತ ಹೇಳಿದ್ರೆ, ಲಗ್ನಾಧಿಪತಿ 7ಮದಲ್ಲಿದ್ದಾನೆ, ಲಗ್ನದ ಮೇಲೆ ದೃಷ್ಟಿ ಇತ್ಯಾದಿಗಳನ್ನು ಹಾಕಿದ್ದಾನೆ, ಚೆನ್ನಾಗಿದೆಯಾ ಯೋಗ, ಕೇಂದ್ರದಲ್ಲಿದ್ದಾನೆ, ಕೇಂದ್ರಾಧಿಪತಿ ಕೇಂದ್ರದಲ್ಲಿದ್ದಾನೆ ಅಂತ. ಇನ್ನೂ ಕೆಲವರು ಏನಂತಾರೆ ಅಂತ ಹೇಳಿದ್ರೆ, ಕೇಂದ್ರಾಧಿಪತಿ ಕೇಂದ್ರದಲ್ಲಿದ್ದರೆ ದೋಷ. ಇದು ದೋಷನೂ ಆಯಿತು, ಪಾಸಿಟಿವ್ ಆಯಿತು, ನೆಗೆಟಿವ್ ಆಯಿತು, ಏನಾಯಿತು ಯಾರಿಗೂ ಗೊತ್ತಿರಲ್ಲ, ಗೊಂದಲದಲ್ಲಿದ್ದೀವಿ. ಆದರೆ ಒಂದು ಸೂತ್ರ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ. ಲಗ್ನದಿಂದ ಗುರುವು ಯಾವ ಭಾವದಲ್ಲಿರ್ತಾನೋ ಆ ಭಾವಕಾರಕತ್ವ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ. ಇಷ್ಟೇ, ಇದೊಂದು ಸೂತ್ರ ತಲೆನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಉಚ್ಚದಲ್ಲಿದ್ದಾನೆ, ನೀಚದಲ್ಲಿದ್ದಾನೆ, ಶತ್ರು ರಾಶಿನಲ್ಲಿದ್ದಾನೆ, ಆ ರಾಶಿನಲ್ಲಿದ್ದಾನೆ, ಅದನ್ನೆಲ್ಲ ಬಿಟ್ಬಿಡಿ. ತಲೆ ಒಳಗಡೆ ಏನು ಹಾಕ್ಕೊಬಿಡಿ, ಅವೆಲ್ಲ ಬಿಟ್ಬಿಡಿ. ಇವಾಗ ಬರೀ ಇದೊಂದೇ ಸೂತ್ರ ನೆನ್ಪಿಟ್ಕೊಳ್ಳಿ. ಲಗ್ನದಿಂದ ಗುರುವು ಯಾವ ಭಾವದಲ್ಲಿರ್ತಾನೋ ಆ ಭಾವಕಾರಕತ್ವ ಸಂಬಂಧಗಳು ಅಂತ ಬರ್ತಾವಲ್ವ, ಆ ಸಂಬಂಧಗಳಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗ ಇರಲ್ಲ. ಅದಿದ್ರೂ ಒಂದೇ, ಇಲ್ಲ ಅಂದರೂ ಒಂದೇ. ಹೇಗೆ? ಇದ್ರೂ ಒಂದೇ, ಇಲ್ಲ ಅಂದರೂ ಒಂದೇ. ಇವಾಗ ನಮ್ಮದು ಕೆಲವೊಂದು ರವಿಚಂದ್ರನ್ ಪಿಕ್ಚರಲ್ಲಿ ತಾವು ನೋಡಿರ್ಬೋದು, ಚೇರು ಥರ, ಗೊತ್ತಾಯ್ತಲ್ವ? ಅದು ಥರ ಅಂತಾರವರು ಅಲ್ವಾ. ಮಂಚ ಥರ, ಅದು ಮಂಚ ಅಲ್ಲ, ಮಂಚದ ಥರ ಅಂತಾರಲ್ವ. ಹಾಗೆ ಈ ರೀತಿ ಇರುತ್ತೆ. ತುಂಬ ಜನರಿಗೆ ಗುರುಗ್ರಹ ಬಂದ್ಬಿಟ್ಟು ಶುಭಗ್ರಹ ಇದ್ದಾನೆ ಇತ್ಯಾದಿಗಳು. ಇವಾಗ ನೋಡೋಣ ಇವ್ರದ್ದು ಫಲ ಏನು ಹೇಳಬೇಕು ಅಂತ. ಬೇರೆ ಯಾವುದೇ ಗ್ರಹನ ನಾಕಿಲ್ಲ, ಈ ಗುರುಗ್ರಹ ಜೊತೆ ಯಾವ ಗ್ರಹ ಇದೆ ಗೊತ್ತಿಲ್ಲ, ಈ ಗುರುಗ್ರಹನ ಯಾರು ನೋಡ್ತಾ ಇದ್ದಾರೆ ಗೊತ್ತಿಲ್ಲ, ನಮಗದು ಬೇಡವೂ ಬೇಡ. ಅರ್ಥ ಆಯ್ತಲ್ವ? ಜ್ಯೋತಿಷ್ಯ ಎಷ್ಟೊಂದು ಸರಳವಾಗಿ ಕಲಿಬಹುದು ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಗುರುಗ್ರಹ ಇವಾಗ ಲಗ್ನದಿಂದ 7ನೇ ಭಾವದಲ್ಲಿದ್ದಾನೆ. 7ನೇ ಭಾವ ಅಂದರೆ ಏನು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ತಗೊಳ್ಳುವಂಥದ್ದು ಸಂಬಂಧಕಾರಕತ್ವ ಬಂದಾಗ, ಅದು ನಾರ್ಮಲ್ ಆಗಿ ನೀವು ವ್ಯಾವಹಾರಿಕವಾಗಿ ಹೋದಾಗ ವ್ಯಾಪಾರ ಅಂತಲೂ ಹೇಳ್ಬೋದು ನೀವು. ಓಕೆನಾ? ಅದಲ್ಲ ನಮ್ಮ ಮ್ಯಾಟ್ರು. ಇಲ್ಲಿ ಸಂಬಂಧಕಾರಕತ್ವಗಳು ಬಂದಾಗ, ರೈಟ್, ಯಾರ್ಯಾರು ಬರ್ತಾರೆ 7ನೇ ಭಾವಕ್ಕೆ ಅಂತ ಹೇಳಿದ್ರೆ, ಒಂದು ಕಳತ್ರರು.
ಈ ಕಳತ್ರರು ಅಂದರೆ ವರ್ಡ್ ಏನು, ಇದು ಅರ್ಥ ಏನು ಅಂತ ಹೇಳಿದ್ರೆ, ಇದು ಗಂಡಿನ ಜಾತಕವಾಗಿದ್ದರೆ ಹೆಂಡತಿ, ಹೆಣ್ಣಿನ ಜಾತಕವಾಗಿದ್ದರೆ ಗಂಡ. ಕಳತ್ರರು ಅಂದರೆ ಗಂಡ ಹೆಂಡತಿ ಆ ಥರ ಬರುತ್ತೆ, ದಂಪತಿಗಳು ಅಂತ ಹೇಳ್ಬಿಟ್ಟು. ನೀವು ಕಳತ್ರರು ಅಂದರೆ ನೀವು ಗಂಡಿನ ಜಾತಕ ಆಗಿದ್ದರೆ 7ನೇ ಭಾವದಲ್ಲಿ ಗುರು ಇದ್ದರೆ ನಿಮ್ಮ ಹೆಂಡತಿ, ನೀವು ಹೆಣ್ಣಿನ ಜಾತಕವಾಗಿದ್ದು 7ನೇ ಭಾವದಲ್ಲಿ ಗುರು ಇದ್ದರೆ ಗಂಡ. ಸರಿ, ಇದು ಒಂದು ಭಾವ ಆಯಿತು. ಎರಡನೇದು ಬಂದ್ಬಿಟ್ಟು ಅಜ್ಜಿ, 7ನೇ ಭಾವ. ಓಕೆ, ಸೊ ಈ ಅಜ್ಜಿ ಯಾರು ಅಂತ ಹೇಳಿದ್ರೆ ತಾಯಿಯ ತಾಯಿ, ತಂದೆ ಕಡೆ ಬರಬೇಡಿ, ತಾಯಿಯ ತಾಯಿ. ಇವಾಗ ಫಲ ಹೇಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್. ಈ ಕಳತ್ರರು ಅಥವಾ ಅಜ್ಜಿ ಇವರಿಬ್ಬರಲ್ಲಿ ಯಾರೇ ಇರಲಿ, ಇವರಿಂದ ಜಾತಕರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಇವ್ರು ಇರ್ತಾರಾ ಅಂದರೆ ಇರ್ತಾರೆ, ಬಟ್ ಇವರಿಂದ ಏನಾದರೂ ಪ್ರಯೋಜನ ಆಗುತ್ತಾ ಅಂದರೆ ₹1 ಪ್ರಯೋಜನವೂ ಇವ್ರಿಗೆ ಆಗಲ್ಲ. ಬಟ್ ಇವರಿದ್ದಾರ ಅಂದರೆ ಇರ್ತಾರೆ ಅಷ್ಟೇ. ಒಂದು ಸಂಬಂಧ ಅನ್ನೋದಿರುತ್ತೆ, ಬಟ್ ಅವರಿಂದ ಏನಾದರೂ ಒಂದು ಪಾಸಿಟಿವ್ ನೆಗೆಟಿವ್ ಏನಾದರೂ ಒಂದು ಆಗುತ್ತಾ, ಏನೂ ಇಲ್ಲ, ಸೈಲೆಂಟ್, ತಟಸ್ಥ. ಸೊ ಯಾವುದೇ ರೀತಿಯಾದಂಥ ಜಾತಕದಲ್ಲಿ ಗುರು ಲಗ್ನದಿಂದ ಯಾವ ಭಾವದಲ್ಲಿದ್ದಾನೆ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿದಾಗ ನಿಮಗೆ ಒಂದು ವಿಷಯ ಅರ್ಥ ಆಗುತ್ತೆ. ಏನು ಅಂತ ಹೇಳಿದ್ರೆ, ಆ ಭಾವಕಾರಕತ್ವ ಸಂಬಂಧ ಏನಿದೆಯೋ ಅದರಿಂದ ನಿಮಗೆ ಯಾವುದೇ ರೀತಿಯ ಉಪಯೋಗ ಆಗಲ್ಲ. ನೋಡಿ, ಭಾಳಷ್ಟು ಜನ ಕಮೆಂಟ್ ಮಾಡ್ಬೋದು, ಇವಾಗ ಗುರು ಜೊತೆ ಈ ಗ್ರಹ ಇದೆ, ಗುರುಗ್ರಹ ನಮ್ದು ಇಲ್ಲಿದೆ ಅಲ್ಲಿದೆ ಅಂತ. ಇದು ಆ ಕಾರಣಕ್ಕಾಗಿ ನಾವು ಕೊಡ್ತಾ ಇಲ್ಲ. ನಾವು ಜ್ಯೋತಿಷದ ತರಗತಿಯನ್ನು ಮಾಡ್ತಾ ಇದ್ವಿ, ಮತ್ತು ಅತಿ ಸುಲಭದಲ್ಲಿ ಅತಿ ಸರಳವಾಗಿ ಜ್ಯೋತಿಷ್ಯವನ್ನು ನಿಮಗೆ ಕಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ನಿಮ್ಮ ತಲೆಗೆ ಹೋಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ಉದಾಹರಣೆಯನ್ನು ಹಾಕಿ ನಾವು ತೋರಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ವ? ಇವಾಗ ಯಾರಾದರೂ ಕಮೆಂಟ್ ಮಾಡಿ ನಮ್ಮ ಗುರುಗ್ರಹ ಇಲ್ಲಿದ್ದಾನೆ ಅದಕ್ಕೇನು ಫಲ ಇತ್ಯಾದಿಗಳನ್ನ ದಯವಿಟ್ಟು ಕೇಳೋಕೆ ಹೋಗ್ಬಿಡಿ. ಜ್ಯೋತಿಷ್ಯ ಬಹಳ ಸುಲಭವಾಗಿದೆ. ಈ ಒಂದು ಸೂತ್ರವನ್ನು ಜ್ಯೋತಿಷ್ಗಳೇ ಆಗಿರ್ಬೋದು, ತಾವು ವಿದ್ಯಾವಂತರಾಗಿರ್ಬೋದು, ಜ್ಯೋತಿಷದ ಮೇಲೆ ಆಸಕ್ತಿ ಇರಬಹುದು ನಿಮಗೆ, ಅಥವಾ ಜ್ಯೋತಿಷ ಕಲಿಬೇಕು ಬಟ್ ನಾವು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ನಮ್ಮಂಥವ್ರಿಗೆ ಬರಲ್ವೇನೋ ಅನ್ನುವಂಥ ಯೋಚನೆಯಲ್ಲಿದ್ದವರು ದಯವಿಟ್ಟು ನಾವು ಕೊಡುವಂಥ ಸೂತ್ರಗಳನ್ನು ಜಾತಕಗಳಿಗೆ ಹೊಂದಿಸಿ ನೋಡಿ ಎಷ್ಟು ಮಟ್ಟಿಗೆ ಅದು ವರ್ಕ್ ಮಾಡುತ್ತೆ ಇಲ್ಲ ಅಂತ. 7ನೇ ಭಾವಕ್ಕೆ ಸಂಬಂಧಪಟ್ಟಂತೆ ನಾನು ಕಳತ್ರರು ಮತ್ತು ಅಜ್ಜಿ ಈ ಎರಡೇ ಕಾರಕತ್ವವನ್ನು ಹೇಳಿದ್ದೀನಿ. ಓಕೆನಾ? ಸಂಬಂಧ ಕಾರಕತ್ವ. ಇನ್ನೂ ಬಹಳಷ್ಟು ಸಂಬಂಧ ಕಾರಕತ್ವಗಳು ಇದೆ. ಇವಾಗ 7ನೇ ಭಾವದಲ್ಲಿದ್ದಾರೆ, ನಮಗಿದು ಇಲ್ಲ ಅಂದರೆ ಹಾಗಲ್ಲ. ಆ 7ನೇ ಭಾವದಲ್ಲಿ ಬಹಳಷ್ಟು ಕಾರಕತ್ವ ಸಂಬಂಧಗಳು ಕೂಡ ಇದೆ. ಇದೇ ರೀತಿಯಾದಂಥ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತುಂಬ ಸರಳವಾಗಿರುವಂಥ ಸೂತ್ರಗಳನ್ನು ತಗೊಂಡು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.